ಸದ್ಗುರುಗಳ ದಿವ್ಯ ಚೇತನಕ್ಕೆ ನಮಸ್ಕರಿಸಿ ಪೂಜ್ಯ ಮಂಜಾಗುಪ್ತ ಸ್ವಾಮೀಜಿಯವರ ಶ್ರೀ ಸನ್ನಿಧಿಗೆ ನಿಶ್ಚಲಾನಂದ ಸ್ವಾಮಿ ಅರ್ಪಿಸುತ್ತಿದ್ದಾರೆ. ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ ಇಲ್ಲಿರ್ತಕ್ಕಂಥ ಶ್ರೇಷ್ಠ ಮಾಧ್ಯಮ ಸದ್ಭಕ್ತರು, ಈ ದಿನದ ಒಟ್ಟು ಕಾರ್ಯಕ್ರಮದ ಜಿಷ್ಟನ್ನ ಪೂಜ್ಯ ಸ್ವಾಮೀಜಿಗಳು ಮತ್ತೆ ಆ ಎಲ್ಲ ವಿಚಾರಗಳನ್ನ ಹೇಳಲಿಕ್ಕೆ ಹೋಗುವುದು. ಹಿಂದಿನ ವರದಿ ಏನಿತ್ತು, ಕಾಂತರಾಜ್ ವರದಿ, ಒಂದು 10 ವರ್ಷದ ಹಳೆಯ ವರದಿ ಮತ್ತು ಆ ಕಾಲಘಟ್ಟದಲ್ಲಿ ಸಾಕಷ್ಟು ಅರಿವನ್ನ ಮೂಡಿಸದೆ, ಅವೇರ್ನೆಸ್ ಇಲ್ಲದೆ ಆ ಒಂದು ವರದಿ ಆದದ್ರಿಂದ, ಆ ಸಮೀಕ್ಷೆ ಆದ್ರಿಂದ ಮತ್ತು ಸಮೀಕ್ಷೆ ಆಗಿಲ್ಲ, ಒಂದು 30-40% ಸಮೀಕ್ಷೆ ಆಗಿಲ್ಲ. ಇದನ್ನ 3-4 ವರ್ಷಗಳ ಕಾಲ ಸಾಕಷ್ಟು ಸೂಕ್ಷ್ಮವಾಗಿ ಪ್ರಜ್ಞಾಪೂರ್ವಕವಾಗಿ ಪರಿಶೀಲಿಸಿದಾಗಿ ಒಂದು ವಿವೇಕಯುತವಾಗಿರ್ತಕ್ಕಂಥ ನಿರ್ಧಾರಕ್ಕೆ ನಮ್ಮ ಘನ ಸರ್ಕಾರ ಬಂದು, ಜನರ ಭಾವನೆಗಳಿಗೋಸ್ಕರನೇ ಸರ್ಕಾರ ಇರ್ತಕ್ಕಂಥದ್ದು, ನಾಡು ಇರ್ತಕ್ಕಂಥದ್ದು, ಆ ಭಾವನೆಗಳನ್ನ ಮೀರಿ ಮಾಡ್ತಕ್ಕಂಥ ಕೆಲಸ ಜನ ಯೋಗಿ ಆಗುತ್ತೆ ಅಂತ ಹೇಳಿದ್ರು ತುಂಬಾ ಪ್ರಜ್ಞೆಯಿಂದ ನಮ್ಮ ಘನ ಸರ್ಕಾರ ಮತ್ತೊಮ್ಮೆ ಇದನ್ನ ಹೊಸದಾಗಿ ಸಮೀಕ್ಷೆಯನ್ನ ಮಾಡಲಿಕ್ಕೆ ಒಪ್ಪಿಕೊಂಡು ಈಗ ನಿರ್ಧಾರ ಮಾಡಿರ್ತಕ್ಕಂಥದ್ದನ್ನ ಎಲ್ಲರ ಹಾಗೆ ನಾವು ಕೂಡ ತುಂಬಾ ಹೃದಯದಿಂದ ಪ್ರೀತಿಯಿಂದ ಸ್ವಾಗತ ಮಾಡ್ತೇವೆ. ಅದರಲ್ಲಿ ಮಾತಾಡ್ತೇವೆ. ಆದರೆ ಸ್ವಾಮೀಜಿಯವರು ಈಗಾಗಲೇ ಹೇಳಿದ ಹಾಗೆ ನಮ್ಮ ದೇಶದಲ್ಲಿ, ನಮ್ಮ ಪರ್ಟಿಕ್ಯುಲರ್ ಈ ನಾಡಿನಲ್ಲಿ ಏನು 15 ದಿನಗಳ ಕಾಲ ಸಮೀಕ್ಷೆ ಮಾಡಲಿಕ್ಕೆ ಹೊರಟಿದ್ವಲ್ಲ, ಈ 15 ದಿನಗಳ ಕಾಲ ಅದರಲ್ಲಿ ಬಹುಮುಖ್ಯವಾಗಿ 9 ದಿನಗಳು ನವರಾತ್ರಿಯಂದೇ ಪ್ರಸಿದ್ಧಿಯಾಗಿ ತಾಯಂದಿರಾದಿಯಾಗಿ ಎಲ್ಲರೂ ಕೂಡ ನವರಾತ್ರಿಯ ವ್ರತಗಳಲ್ಲಿ, ಪೂಜೆಗಳಲ್ಲಿ ಮುಳುಗಿರ್ತಕ್ಕಂಥ ದಿನ. ಈ ಭಾಗವೆಷ್ಟು ಕರ್ನಾಟಕದ ಇನ್ನುಳಿದ ಭಾಗದಲ್ಲಿ ಈ ಪುರಾಣವನ್ನ ಎಷ್ಟರ ಮಟ್ಟಿಗೆ ಎಷ್ಟು ಶ್ರದ್ಧೆಯಿಂದ ಆಚರಿಸಿ ಸಾವಿರಾರು ಜನ ಅಲ್ಲಿ ಹೋಗ್ತಾರೆ ಅಂತಕ್ಕಂಥ ಗೊತ್ತಿದೆ. ಒಟ್ಟಾರೆ ರಾಜ್ಯದ ದೃಷ್ಟಿಯಿಂದ ಈ 15 ದಿನಗಳಲ್ಲಿ 9 ದಿನಗಳ ಕಾಲ ಮತ್ತು 10 ದಿನಗಳ ಕಾಲ ನವರಾತ್ರಿಯ ಸಂಭ್ರಮದ ದಿನಗಳಲ್ಲಿ ಎಲ್ಲರೂ ಉಳಿದಿರುವ ಕಾಲಘಟ್ಟದಲ್ಲಿ ಈ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೊರಟ್ರೆ ಯಾವ ಮಟ್ಟಕ್ಕೆ ಇದು ಪೂರ್ಣ ಫಲಿತಾಂಶವನ್ನು ಕೊಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಒಂದು ಭಾಗ. ಎರಡನೇದಾಗಿ 15 ದಿನಗಳಲ್ಲಿ 9 ದಿನಗಳ ಕಾಲ ರಜೆ ಇರುತ್ತಿದ್ದ ಕಾರಣಕ್ಕಾಗಿ ಈಗಾಗಲೇ ಸಾಕಷ್ಟು ಜನ ತಾಯಿಯರು, ಅಪ್ಪಂದರು, ಮಕ್ಕಳು ಪ್ರವಾಸ ಮಾಡ್ತಕ್ಕಂಥದ್ದು ಕೂಡ. ಹಾಗಿದ್ರೆ ಸಮೀಕ್ಷೆಗೆ ಅಂತ ಬಂದ ಸಂದರ್ಭದಲ್ಲಿ ಅವ್ರು ಇರಬೇಕು ಅಂತಕ್ಕಂಥದ್ದು ಬಯಕೆ, ಆದರೆ ರಿಯಾಲಿಟಿ ವಾಸ್ತವವಾಗಿ ಅವರು ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಮ್ಮೆ ಆ ಸಮಸ್ಯೆಗಳು ಹಿಂದಿನ ರೀತಿಯಲ್ಲಿ ಬಂದದ್ದಾದ್ರೆ 400-500 ಕೋಟಿ ವೆಚ್ಚದಲ್ಲಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸದುದ್ದೇಶದ ಈ ಸಮೀಕ್ಷೆಗೆ ಮತ್ತೊಮ್ಮೆ ಅರ್ಥಪೂರ್ಣವಾಗಿ ಆಗದೆ ಹೋಗುತ್ತಾದ್ರೆ ಅದು ಇನ್ನೊಂದು ಮಜಲನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದು ಆಗಬಾರ್ದು ಕಾರಣಕ್ಕೋಸ್ಕರ ಸಮಯವನ್ನ ಮತ್ತೆ ಇದನ್ನ ಮುಂದೂಡಿ ಹೀಗಾಗಿ ಸ್ವಾಮಿಗಳು ಹೇಳಿದ್ರು, ಸುಮಾರು 40 ದಿನಗಳ ಕಾಲ ಮುಂದೂಡಿ ಮತ್ತೆ 15 ದಿನಗಳ ಕಾಲ ಇನ್ನು ಹೆಚ್ಚಿನ ದಿನಗಳನ್ನ ಕೊಟ್ಟು ಸಮಗ್ರವಾಗಿರ್ತಕ್ಕಂಥ ಹೋಲಿಸ್ಟಿಕ್ ಸೆನ್ಸಸ್ ಆಗಬೇಕು ಅಂತಕ್ಕಂಥ ಕೂಗಿಗೆ ಬಹುಶಃ ನಮ್ಮ ರಾಜ್ಯ ಸರ್ಕಾರ ಬೆಲೆಯನ್ನು ಕೊಡುತ್ತೆ, ಗೌರವವನ್ನು ಕೊಡುತ್ತೆ ಅಂತಕ್ಕಂಥ ಭಾವನೆ. ಇದರ ಜೊತೆಯಲ್ಲಿ ಸ್ವಾಮಿಗಳಿಗಾಗಲೇ ಹೇಳಿದ್ರು, ನಮ್ಮದೊಂದು ಧರ್ಮ, ಒಂದು ಕಮ್ಯುನಿಟಿ, ಇದರಲ್ಲಿ ಒಕ್ಕಲಿಗರ ಜೊತೆಯಲ್ಲಿ ಸುಮಾರು 3-4 ಧರ್ಮಗಳನ್ನ, ಅದೇ ರೀತಿ ವಿವಿಧ ಪಂಗಡಗಳಿಗೂ ಕೂಡ ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಸುಮಾರು 40 ಜೊತೆ ಜೋಡಿಸ್ತಕ್ಕಂಥದ್ದು, ಜೊತೆಗೆ ಜೈನ ಧರ್ಮವನ್ನು ಕೂಡ ನಮ್ಮ ಪಂಗಡಗಳ ಜೊತೆಯಲ್ಲಿ ಸೇರಿಸ್ತಕ್ಕಂಥದ್ದು ಎಲ್ಲವೂ ಕೂಡ ಒಂದು ರೀತಿಯ ಅಸಮಾಧಾನಕ್ಕೆ, ವೈರುಧ್ಯಕ್ಕೆ ಕಾರಣೀಭೂತವಾಗಿರೋದ್ರಿಂದ ಸಮೀಕ್ಷೆಯನ್ನ ನಾವು ಪ್ರೀತಿಯಿಂದ ಸ್ವಾಗತ ಮಾಡ್ತಾನೆ ಈ ಎಲ್ಲ ನ್ಯೂನತೆಗಳ ಮಧ್ಯದಲ್ಲಿ ಇದನ್ನ ನೋಡಿ ಪ್ರಜ್ಞಾವಂತ ಸರ್ಕಾರ ಇದನ್ನ ಪರಿಗಣಿಸಿ ಇದನ್ನ ಮುಂದಕ್ಕೆ ಆಗ್ತಕ್ಕಂಥ ಕಾರ್ಯವನ್ನ ಮಾಡಬೇಕು ಅಂತ ಒಂದು ರೀತಿಯ ಕರೆ. ಜೊತೆಗೆ
ಹೇಳಿದ್ರು, ತೆಲಂಗಾಣದನ್ನ ಹೇಳಿದ್ರು ಸ್ವಾಮಿಗಳು. ಇಂಟರ್ನಲ್ ರಿಸರ್ವೇಶನ್ ಟೈಮ್ ನಲ್ಲಿ ಎಷ್ಟು ದಿನಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು. ಸುಮಾರು 7 ಕೋಟಿ ಜನಸಂಖ್ಯೆಯ ನಾಡಿನಲ್ಲಿ ಸಮಗ್ರವಾದ ವರದಿಯನ್ನ ಸಮೀಕ್ಷೆ ಮಾಡಿ ಘಟಕಗಳಿಗೆ ಇಷ್ಟು ದಿನಗಳು ಬೇಕಾಗಿದೆ. ಎಲ್ಲವನ್ನು ಕೂಡ ಮನಗಂಡು ನಾವು ನಮ್ಮ ಭಕ್ತರುಗಳಿಗೆ ಅವೇರ್ನೆಸ್ ಅನ್ನ ಮೂಡಿಸೋದ್ರ ಜೊತೆಯಲ್ಲಿ ಜವಾಬ್ದಾರಿಯುತವಾಗಿರ್ತಕ್ಕಂಥ ಜಾಗವನ್ನ ಗೊತ್ತಿರ್ತಕ್ಕಂಥ ಸಮುದಾಯದ ಬಂಧುಗಳಿಗೆ ಗಮನವನ್ನ ಈ ವಿಚಾರಗಳನ್ನ ತಿಳಿಸಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ. ಇವತ್ತು ಅದೇ ಕಾರಣಕ್ಕೋಸ್ಕರ ನಮ್ಮ ಎಲ್ಲ ಜನಪ್ರತಿನಿಧಿಗಳನ್ನ ಕರೆಯಿಸಿ ಅವರಿಗೆ ಮನದಟ್ಟು ಮಾಡತಕ್ಕಂಥ ಕಾರ್ಯವನ್ನು ಇವತ್ತು ಮಾಡಿದ್ದೇವೆ. ಅವರಿಗೂ ಕೂಡ ವಿಚಾರವನ್ನ ತಿಳಿಸಿರೋದ್ರಿಂದ ಅವರೆಲ್ಲರೂ ಕೂಡ ಸಮುದಾಯದ ಮುಖವಾಣಿ, ಅವರು ಬಿಸಿನೆಸ್ ಲೈನ್ನಲ್ಲಿರೋ, ರಾಜಕಾರಣದಲ್ಲಿರೋ, ಇನ್ನೊಂದು ಕ್ಷೇತ್ರದಲ್ಲಿರೋ, ಅವರೆಲ್ಲರೂ ಕೂಡ ಸಮುದಾಯವನ್ನು ಪ್ರತಿನಿಧಿಸ್ತಾ ಇರೋದ್ರಿಂದ ಅವರಿಗೆ ಎಲ್ಲ ವಿಚಾರಗಳನ್ನ ಮನದಟ್ಟು ಮಾಡಿ ಕಳಿಸಿಕೊಟ್ಟಿದ್ದೇವೆ. ಸಮುದಾಯದ ಶಕ್ತಿಯನ್ನು ಪಡೆದವರು ಹೊರಬಂದಿದ್ದಾರೆ. ಆ ಶಕ್ತಿಯನ್ನು ಈ ವಿಚಾರಕ್ಕೆ ತೊಡಗಿಸಬೇಕು ಎಂಬ ನಿಟ್ಟಿನಲ್ಲಿ ಅವರಿಗೆ ಜ್ಞಾನವನ್ನು ಕೊಟ್ಟು ಕಳಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಇಂದು ಆಗಿದೆ. ಇದರ ಜೊತೆಯಲ್ಲಿ ಇದೇ ಸಂದರ್ಭದಲ್ಲಿ ಸಮೀಕ್ಷೆ ಅನಿವಾರ್ಯ ಅಂತಂದ್ರೆ ನಾವೇ ಒಪ್ಪಿಕೊಂಡು ಪಡ್ಕೊಂಡಿರ್ತಕ್ಕಂಥದ್ದು. ಈ ಗಳಿಗೆಯಲ್ಲಿ ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ನಾವು ಈ ಮುಖಾಂತರ ಈ ಒಟ್ಟು ಕಾರ್ಯಕ್ರಮದ ಜಿಸ್ಟ್ ನಾನು ಹೇಳಬೇಕು ಅಂತಂದ್ರೆ, ಯಾಕಂದ್ರೆ ಇವತ್ತಲ್ಲ ನಾಳೆ ಆಗ್ಲೇಬೇಕಾಗಿರ್ತಕ್ಕಂಥ ಸಮೀಕ್ಷೆ ಆಗಿರೋದ್ರಿಂದ ಇದೇ ಅವಧಿಯಿಂದ ನಾವು ಹೇಳಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು, ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಿಸಿದ ಸಾಕಷ್ಟು ಪಂಗಡಗಳು ಇದ್ರೂ ಕೂಡ VOKKA ಒಕ್ಕಲಿಗ ಇದೆಯಲ್ಲ, ಇದನ್ನ ಎಲ್ಲರೂ ಕೂಡ ಮಾನ್ಯ ಮಾಡಿರ್ತಕ್ಕಂಥದ್ದು. ಕಾಲಂ 9, 10, 11ರಲ್ಲಿ ಏನೇ ಇದ್ರೂ ಕೂಡ ನಮ್ಮ ಎಲ್ಲ ಸಮುದಾಯದ ಎಲ್ಲರೂ ಕೂಡ ಸೇರಿ ಒಪ್ಪಿಕೊಂಡಿರ್ತಕ್ಕಂಥದ್ದು ಒಕ್ಕಲಿಗ. ಫೋನ್ ನಂಬರ್ 1541 ಇಷ್ಟನ್ನೇ ಬಳಸಬೇಕು ಅಂತಕ್ಕಂಥದ್ದಿದೆ. ಇದರ ಮಧ್ಯದಲ್ಲಿ ಕೆಲವೊಂದು ಪಂಗಡಗಳು ತಮ್ಮ ಸ್ವರದ ಒಕ್ಕಲಿಗ ಕೆಲವೊಂದು ಕಡೆ ತಮ್ಮ ಅಸ್ಮಿತೆಗೋಸ್ಕರ ಸ್ವಲ್ಪ ಕಡಿಮೆ ಸಂಖ್ಯೆ ಇರ್ತಕ್ಕಂಥವ್ರು ನಾನಾ ಕಾರಣಗಳಿಗೋಸ್ಕರ ಆಚರಣೆಗೋಸ್ಕರ ಉಪಪಂಗಡವನ್ನ ಬಳಸ್ಕೊಳ್ಳೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದ್ದಾಗ ಅದನ್ನ ಬೇಕಾದ್ರೆ ಅವರು ಬಳಸ್ಕೊಳ್ಳಿ, ಚಿಂತೆ ಇಲ್ಲ. ಅದಕ್ಕೆ ಕೊಡ್ಬೋದಿರ್ತಕ್ಕಂಥ ಕೊಡೋದು ಕೂಡ ಇದರಲ್ಲಿ ಕೂಡ ಸಾಕಷ್ಟು ನ್ಯೂನತೆಗಳಿವೆ. ಆ ನ್ಯೂನತೆಗಳನ್ನ ನಾವು ಹೆಚ್ಚು ಪ್ರಸ್ತಾಪ ಮಾಡಲಿಕ್ಕೆ ಹೋಗದೇನೆ ಸ್ವಾಮಿಗಳು ಹೇಳಿದ್ರು, ಆಯೋಗ ಅಟಾನಮಸ್ ಆಗಿ ಇಟ್ ಈಸ್ ಅಟಾನಮಸ್ ಸ್ಟ್ಯಾಚ್ಯುಟರಿ ಬಾಡಿ ಆದ್ರೂ ಕೂಡ ಜನ ಸರ್ಕಾರದ ಗಮನಕ್ಕೆ ಬಾರದೆ ಸಾಕಷ್ಟು ಸಮಸ್ಯೆಗಳು ನ್ಯೂನತೆಗಳು ಇರ್ತಕ್ಕಂಥದ್ದು ಗಮನಕ್ಕೆ ಬಂದಿರೋದ್ರಿಂದ ಈಗಾಗಲೂ ಕೂಡ ಅದನ್ನು ಆಮೂಲಾಗ್ರವಾಗಿ ಓದಿ ಚರ್ಚಿಸಿ ಆ ನ್ಯೂನತೆಗಳನ್ನ ಸರಿಪಡಿಸಬೇಕು ಅಂತಕ್ಕಂಥದ್ದು ಕೂಡ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇವೆ. ಈಗಾಗಲೇ ಸ್ವಾಮಿಗಳು ಹೇಳಿದ್ರು, ತೆಲಂಗಾಣದಲ್ಲಿ ಮೋಸ್ಟ್ ಸೈಂಟಿಫಿಕ್ ಸೆನ್ಸಸ್ ಈ ಕಾಲಘಟ್ಟದಲ್ಲಿ ಏನಾದರೂ ಆಗಿದ್ರೆ ನಮ್ಮ ಕಣ್ಣು ಮುಂದೆ ಮೊನ್ನೆ ಆಗಿರ್ತಕ್ಕಂಥ ತೆಲಂಗಾಣದ ಉದಾಹರಣೆ. ಅಲ್ಲಿ ಎಷ್ಟು ತಿಂಗಳು ಮಾಡಿದ್ರು, ಕೇವಲ 3.4 ಕೋಟಿ ಇಂತ ಕಡಿಮೆ ಇರ್ತಕ್ಕಂಥ ಜನಸಂಖ್ಯೆಗೆ 60 ದಿನಗಳೇನೋ ಮಾಡಿದ್ರು ಅಂತ ಕೇಳಿದ್ರು. ಹೌದಾ? 3 ತಿಂಗಳು ಮಾಡಿರೋದಾದ್ರೆ using the most scientific advanced technology they have used, but it required 3 months. ನಮಗೆ ಎಷ್ಟು ಬೇಕಾಗಬಹುದು ಅಂತ ನೀವೇ ಯೋಚಿಸಿ. ನಮಗೆ ತಿಳಿದು ಬಂದಿರೋ ಪ್ರಕಾರ, as you have mentioned absolutely correct, state government, to my knowledge, please you correct me if I am wrong, doesn't have the power to do the caste census. It has the power to do the economic, socio and social service. ಹೌದಾ? ಇದನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. ಈಗ ಒಂದು ವೇಳೆ ಇಲ್ಲ ನಾವು ಜಾತಿ ಗಣತಿಯಿಂದ ಇದು ಮೆನ್ಷನ್ ಮಾಡ್ತಾ ಇರೋದಾದ್ರೆ ಇವತ್ತು 2 ತಿಂಗಳೇ ಕೊಟ್ಟು ಮಾಡ್ತೀರಾ, 3 ತಿಂಗಳು ಕೊಟ್ಟು ಮಾಡ್ತೀವಿ, ಬೇರೆ ವಿಚಾರ. ಅದು ಮಾಡಿದ ನಂತರದಲ್ಲಿ ನೀವು ಸೋಷಿಯೋ ಎಕನಾಮಿಕ್ ಅಂಡ್ ಎಜುಕೇಶನ್ ಸ್ಟೇಟಸ್ ನ ಕೊಡಬೇಕು ಹೊರತು ಇಂತಿಂತಹ ಸಮುದಾಯದ ಜನಸಂಖ್ಯೆ ಇಷ್ಟೊಂದು ಯಾಕೆ ಕೊಡ್ತೀವಿ? ಅದನ್ನ ಹೇಗಿದ್ರೆ ಇನ್ನೊಂದು ವರ್ಷದಲ್ಲಿ ಕೇಂದ್ರ ಸರ್ಕಾರ ಯೂನಿಯನ್ ಗವರ್ಮೆಂಟ್ ಮಾಡಲಿಕ್ಕೆ ಹೊರಟಿರೋದ್ರಿಂದ ಆ ಸಂದರ್ಭದಲ್ಲಿ ಆ ಸಂಖ್ಯೆಯನ್ನ ಅಧಿಕೃತ ಅಂತ ಭಾವಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಅದನ್ನು ಕೂಡ ನೋಡಿಕೊಂತ ನಮ್ಮಲ್ಲಿ ನಮ್ಗೆ ಉಳಿದ ಸಮುದಾಯದ ಬಗೆಗೆ ಗೊತ್ತಿಲ್ಲ.
because we are talking more about our community of Ohio. 90% of our community, 90%ಗಿನ ಹೆಚ್ಚಿನ ನಮ್ಮ ಸಮುದಾಯದವರು ನಾವೇ ಹೇಳಿದ್ರು ಉಪಜಾತಿಗಳನ್ನ ಧರಿಸಿ ಅವ್ರು ಬರ್ತಿರ್ಲಿಲ್ಲ. ಕಾರಣ ನಾವು ಒಕ್ಕಲಿಗರಷ್ಟೇ ಹೊರತು ನಾನಾ ಕಾರಣಗಳಿಗೋಸ್ಕರ ಮಾಡ್ಕೊಂಡಿದ್ದ ಪೂಜಾ ವಿಧಾನಗಳಿಗೂ ಉಡುಗೊಡುವ ಕಾರಣಕ್ಕೂ ಬಂದಂತಹ ಕಾರಣಾಂತರದಿಂದ ಬಂದಂತಹ ಉಪಪಂಗಡವನ್ನ ನಾವು ಅದನ್ನ ಒಪ್ಪಿಗೆ ಮಾಡಿ ಈ ರೀತಿ ಮಾಡ್ಲಿಕ್ಕೆ ಹೋಗಿದ್ರೆ ಸಾವಿರಕ್ಕಿಂತ ಹೆಚ್ಚಿನ ಇದಾಗಿರ್ತಕ್ಕಂಥ ಸಣ್ಣ ಪುಟ್ಟ ಆಚರಣೆಗಳಿಂದ ಬಂದಿರತಕ್ಕಂಥ ನಮ್ಮ ಸಮುದಾಯಕ್ಕೆ ಬಂದಂತ ಉಪಪಂಗಡದ ಹೆಸರನ್ನು ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಕೇವಲ ನಮ್ಮ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಕ್ಕೆ ಮೀಸಲಾಗಿ ಇಟ್ಕೊಳ್ತೀವಿ ಹೊರತು it is not for all these kind of things. ಪ್ರಜಾತ ಸರ್ಕಾರ ಒಪ್ಪಿಕೊಳ್ಬೇಕು ಅಂತಕ್ಕಂಥ ಆಗ್ರಹ ನಮ್ಗೆ ನೋಡ್ರಿ. ಇದೇ ಮಾತನ್ನ ಬಂದಂತಹ ನಾಯಕರಿಗೆ ಕಳಿಸಿದ್ದೇವೆ. ನಾವು ಪಾಸಿಟಿವ್ ಆಗಿದ್ದೇವೆ, ಆಪ್ಟಿಮಿಸ್ಟಿಕ್ ಆಗಿದ್ದೇವೆ. ಈಗ ನಾನು ಹೇಳಿದೆ, ಈಗ ಅವರ ಪ್ರಶ್ನೆಗೆ ಉತ್ತರ ಹೇಳ್ತಾರೆ, ಅವರ ನಿಲುವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿದೆ. ನಮ್ಮ ನಿಲುವು ಮತ್ತು ನಮ್ಮ ಆಸೆ ಇದೆ. ಇದರ ಮಧ್ಯದಲ್ಲಿ ಕೆಲಸ ಮಾಡಬೇಕಾಗಿರ್ತಕ್ಕಂಥವ್ರು ಸಮುದಾಯದ ವಾಯ್ಸ್ ಆಗಿ ಸರ್ಕಾರವನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅವರಿಗೆ ಹೇಳ್ಬೇಕಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿ ಕಳಿಸಿದ್ದಾರೆ. That will be reflected in the auction. That is going to be reflected in auction. What actually the direction that you have given to our leaders, that direction is going to be reflected in auction. That's it. I am going to say like you, I am also waiting for the auction. ಬಹುಶಃ ಸರ್ಕಾರಕ್ಕೆ ಇದರ ವಿಚಾರ ಅರಿವಿಗೆ ಬಂದು ಅದನ್ನ ವಾಪಸ್ಸು ತೆಗೆದುಕೊಂಡಿದ್ದಾರೆ ಅಥವಾ ತೆಗೆದುಕೊಡ್ತಾ ಇದ್ದಾರೆ ಅಂತಕ್ಕಂತಹದ್ದು ಮಾಹಿತಿ ನಮ್ಗೆ ಇದೆ. ಅದು ತೆಗೆದುಕೊಂಡು ಬಹಳಷ್ಟು ಒಳ್ಳೆಯದು, ತೆಗೆದುಕೊಳ್ಳಲಿಲ್ಲ. ಯಾಕೆಂದ್ರೆ ಆ ರೀತಿ ಮಾಡ್ತಾ ಹೋದದ್ದೇ ಆದ್ರೆ ಕ್ರಿಶ್ಚಿಯನ್ ಒಕ್ಕಲಿಗ, ಆಮೇಲೆ ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಲಿಂಗಾಯತ ವರ್ಷದಿಂದ ನಾಳೆ ಮುಸ್ಲಿಂ ಒಕ್ಕಲಿಗ ಅಂತ ಪ್ರಾರಂಭ ಆಗ್ಬೋದಲ್ಲ. ಅಥವಾ ಅದೇ ರೀತಿಯಲ್ಲಿ ಸ್ವಲ್ಪ ರಿವರ್ಸ್ ಮಾಡಿದ್ದೆ ಆದ್ರೆ ಹಿಂದೂ ಮುಸ್ಲಿಂ, ಹಿಂದೂ ಕ್ರಿಶ್ಚಿಯನ್ ಸ್ವಲ್ಪ ರಿವರ್ಸ್ ಮಾಡಿದ್ದೀವಿ. ಇಟ್ ಲೀಡ್ಸ್ ಟು chaos. It's because of that it is hard to be taken it back. I wish the ಈಗಾಗಲೇ ಅದು ಇತಿಹಾಸದಲ್ಲಿ ರೂಪಿತ ಆಗಿದೆ. ನನ್ನ ಸದ್ಯದ ಕೂಗು ಒಂದೇನೆ, ಧರ್ಮದ ಹೆಸರಿನಲ್ಲಿ ನಮ್ಮ ಪಂಗಡಗಳನ್ನು ಹಂಚಕ್ಕೆ ಹೋಗಬೇಕು. ರಾಜ್ಯದಲ್ಲಿ ಕಡಿಮೆ ಅಂಕಿಅಂಶಪಟ್ಟರೆ ಅದನ್ನು ನಾವು ಯಾರು ಒಪ್ಪೋಕೆ ಸಾಧ್ಯ ಇಲ್ಲ. ಈ ಸಾರಿ ಅಂತ ಅಂಕಿಅಂಶ ಆದಂಗೆ ನೋಡ್ಕೋಬೇಕು ಅಂತ ನನ್ನ ಪ್ರಶ್ನೆಗಳಿದೆಯಾ ಏನ್ರಪ್ಪ? ಪ್ರಜಾಪ್ರಭುತ್ವ ಏನ್ ಬೇಕಂತ ಹೇಳ್ಬೇಕು. ಇಟ್ ಇಸ್ ನಾಟ್ ಮಚ್ ಸೀರಿಯಸ್ ಇಶ್ಯೂ. ಈಗ ನೋಡಿ, ನೀವು ಇಮೇಲ್ ಕೇಳಿದ್ರಿ, ಮೊಬೈಲ್ ನಂಬರ್ ಕೇಳಿದ್ರಿ, ನಿಮ್ಮ ಸ್ಮಾರ್ಟ್ ಫೋನ್ ಸಂಖ್ಯೆ ಏನು ಅಂತ ಕೇಳಿದ್ರಿ. ವಾಟ್ ಡಸ್ ಇಟ್ ಮೀನ್? ನೀವು ಈ ಸಂಖ್ಯೆಗಳನ್ನು, ಈ ಮಾಹಿತಿನ ಪಡ್ಕೊಂಡ್ಮೇಲೆ ಒಂದು ಮನೆಯ ಸಮೀಕ್ಷೆ ಮುಗಿದ್ಮೇಲೆ ಟು ಮೇಕ್ ಇಟ್ ಮೋರ್ ಟ್ರಾನ್ಸ್ಪರೆಂಟ್ ಅಂಡ್ ಕಾನ್ಫಿಡೆಂಟ್,
ತಕ್ಷಣಕ್ಕೆ ಅದು ಮುಗಿದ ತಕ್ಷಣ ಒಂದು ಬಟನ್ ಒತ್ತಿದ್ರೆ ಅಷ್ಟು ಮಾಹಿತಿ ಅವರ ಮನೆಯ ಯಜಮಾನನ ಮೊಬೈಲ್ಗೆ ಹೋಗ್ಲಿಕ್ಕೆ ಸಾಧ್ಯ ಆದ್ರೆ ತುಂಬಾ ಸಂತೋಷ ಅಲ್ಲ. ಒಂದು ಎರಡನೇದಾಗಿ ಈ ಎಲ್ಲ ಮಾಹಿತಿಗಳು ಪಬ್ಲಿಕ್ ಡೊಮೇನ್ ನಲ್ಲಿ ಸಿಗುತ್ತೋ ಇಲ್ವೋ ಅದಕ್ಕೆ ಅವಕಾಶ ಇದೆಯೋ ನನಗೆ ಗೊತ್ತಿಲ್ಲ. ಒಂದ್ ವೇಳೆ ಸಿಗ್ಲಿಕ್ಕೆ ಸಾಧ್ಯ ಆದ್ರೆ ಯಾರನ್ನು ಕೂಡ ಯಾಮಾರಿಸಿ ಅಂದ್ರೆ ಮರೆಮಾಚಿ ಮಾಹಿತಿನ ಕೊಡ್ಲಿಕ್ಕೆ ಆಗೋದಿಲ್ಲ. ಒಬ್ಬರ ಮಾಹಿತಿ ಇನ್ನೊಬ್ಬರಿಗೆ ಗೊತ್ತಾಗುತ್ತೆ ಅಂತ ಇದರ ಬಗೆಗೆ ಸರ್ಕಾರದ ನಿರ್ಧಾರ ಅಥವಾ ಆಯೋಗದ ನಿರ್ಧಾರ ಹೆಂಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡೆ. ಬಟ್ ನಮಗಂತೂ ನಾವು ಹೇಳ್ಬೇಕು ಅಂತ ಟು ಮೇಕ್ ಇಟ್ ಮೋರ್ ಟ್ರಾನ್ಸ್ಪರೆಂಟ್. ನೀವೇಳಿ ಪ್ರಸಾದದ ವ್ಯವಸ್ಥೆ ಇದೆ. ಅಲ್ಲಿ ಬರ್ತೇವೆ. ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ದೃಶ್ಯ ಮಾಧ್ಯಮದವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅದರ ಜೊತೆ ಪ್ರಸಾದದ ವ್ಯವಸ್ಥೆ ಸಹ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.